ಗ್ರೂಪ್ ಮಾಲೀಕ ಸಿಜೆ ರಾಯ್ ದುರಂತ ಅಂತ್ಯ ವಿಚಾರವಾಗಿ ರಾಯ್ ರೆಸಾರ್ಟ್ನಲ್ಲಿ ಇವತ್ತು ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಲ್ಕೆರೆ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಕಲ್ಕೆರೆಯ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಅಂತಿಮ ಪ್ರಾರ್ಥನೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ರೆಸಾರ್ಟ್ನಲ್ಲಿ ರಾಯ್ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೆಳಗಿನಿಂದ ಕೂಡ ರಾಯ್ ಅವರ ಪಾರ್ಥಿವವನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಹಿನ್ನೆಲೆ ಸಾಕಷ್ಟು ಸಂಚಲನ ಉಂಟಾಗಿತ್ತು ಉದ್ಯಮ ಲೋಕದಲ್ಲಿ. ಇದೀಗ ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳು ಇವತ್ತು ನೆರವೇರಲಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರಾಯ್ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅಮೆರಿಕದಿಂದ ಅವರ ಆಪ್ತ ಬಾಂಧವರು ಬರಬೇಕಾಗಿದ್ದಂತಹ, ಅವರ ಕುಟುಂಬಸ್ಥರು ಬರಬೇಕಾಗಿದ್ದಂತಹ ಹಿನ್ನೆಲೆಯಲ್ಲಿ ರಾಯ್ ಅವರ ಪಾರ್ಥಿವವನ್ನು 1 ದಿನದ ಮಟ್ಟಿಗೆ ಕಾದಿಡಲಾಗಿತ್ತು. ಇದೀಗ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಐಟಿ ದಾಳಿಯ ಸಂದರ್ಭದಲ್ಲಿ ಕೇರಳದಿಂದ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ದುರಂತ ಅಂತ್ಯ ವಿಚಾರವಾಗಿ ರಾಯ್ ರೆಸಾರ್ಟ್ನಲ್ಲಿ ಇವತ್ತು ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಲ್ಕೆರೆ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಕಲ್ಕೆರೆಯ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಅಂತಿಮ ಪ್ರಾರ್ಥನೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ರೆಸಾರ್ಟ್ನಲ್ಲಿ ರಾಯ್ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೆಳಗಿನಿಂದ ಕೂಡ ರಾಯ್ ಅವರ ಪಾರ್ಥಿವವನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಹಿನ್ನೆಲೆ ಸಾಕಷ್ಟು ಸಂಚಲನ ಉಂಟಾಗಿತ್ತು ಉದ್ಯಮ ಲೋಕದಲ್ಲಿ. ಇದೀಗ ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳು ಇವತ್ತು ನೆರವೇರಲಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರಾಯ್ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅಮೆರಿಕದಿಂದ ಅವರ ಆಪ್ತ ಬಾಂಧವರು ಬರಬೇಕಾಗಿದ್ದಂತಹ, ಅವರ ಕುಟುಂಬಸ್ಥರು ಬರಬೇಕಾಗಿದ್ದಂತಹ ಹಿನ್ನೆಲೆಯಲ್ಲಿ ರಾಯ್ ಅವರ ಪಾರ್ಥಿವವನ್ನು 1 ದಿನದ ಮಟ್ಟಿಗೆ ಕಾದಿಡಲಾಗಿತ್ತು. ಇದೀಗ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಐಟಿ ದಾಳಿಯ ಸಂದರ್ಭದಲ್ಲಿ ಕೇರಳದಿಂದ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ದುರಂತ ಅಂತ್ಯ ವಿಚಾರವಾಗಿ ರಾಯ್ ರೆಸಾರ್ಟ್ನಲ್ಲಿ ಇವತ್ತು ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಲ್ಕೆರೆ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಕಲ್ಕೆರೆಯ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಅಂತಿಮ ಪ್ರಾರ್ಥನೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ರೆಸಾರ್ಟ್ನಲ್ಲಿ ರಾಯ್ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೆಳಗಿನಿಂದ ಕೂಡ ರಾಯ್ ಅವರ ಪಾರ್ಥಿವವನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಹಿನ್ನೆಲೆ ಸಾಕಷ್ಟು ಸಂಚಲನ ಉಂಟಾಗಿತ್ತು ಉದ್ಯಮ ಲೋಕದಲ್ಲಿ. ಇದೀಗ ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳು ಇವತ್ತು ನೆರವೇರಲಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರಾಯ್ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅಮೆರಿಕದಿಂದ ಅವರ ಆಪ್ತ ಬಾಂಧವರು ಬರಬೇಕಾಗಿದ್ದಂತಹ, ಅವರ ಕುಟುಂಬಸ್ಥರು ಬರಬೇಕಾಗಿದ್ದಂತಹ ಹಿನ್ನೆಲೆಯಲ್ಲಿ ರಾಯ್ ಅವರ ಪಾರ್ಥಿವವನ್ನು 1 ದಿನದ ಮಟ್ಟಿಗೆ ಕಾದಿಡಲಾಗಿತ್ತು. ಇದೀಗ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಐಟಿ ದಾಳಿಯ ಸಂದರ್ಭದಲ್ಲಿ ಕೇರಳದಿಂದ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ದುರಂತ ಅಂತ್ಯ ವಿಚಾರವಾಗಿ ರಾಯ್ ರೆಸಾರ್ಟ್ನಲ್ಲಿ ಇವತ್ತು ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಲ್ಕೆರೆ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಕಲ್ಕೆರೆಯ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಅಂತಿಮ ಪ್ರಾರ್ಥನೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ರೆಸಾರ್ಟ್ನಲ್ಲಿ ರಾಯ್ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ.
ಬೆಳಗಿನಿಂದ ಕೂಡ ರಾಯ್ ಅವರ ಪಾರ್ಥಿವವನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಹಿನ್ನೆಲೆ ಸಾಕಷ್ಟು ಸಂಚಲನ ಉಂಟಾಗಿತ್ತು ಉದ್ಯಮ ಲೋಕದಲ್ಲಿ. ಇದೀಗ ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳು ಇವತ್ತು ನೆರವೇರಲಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರಾಯ್ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅಮೆರಿಕದಿಂದ ಅವರ ಆಪ್ತ ಬಾಂಧವರು ಬರಬೇಕಾಗಿದ್ದಂತಹ, ಅವರ ಕುಟುಂಬಸ್ಥರು ಬರಬೇಕಾಗಿದ್ದಂತಹ ಹಿನ್ನೆಲೆಯಲ್ಲಿ ರಾಯ್ ಅವರ ಪಾರ್ಥಿವವನ್ನು ಒಂದು ದಿನದ ಮಟ್ಟಿಗೆ ಕಾದಿಡಲಾಗಿತ್ತು. ಇದೀಗ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಐಟಿ ದಾಳಿಯ ಸಂದರ್ಭದಲ್ಲಿ ಕೇರಳದಿಂದ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ದುರಂತ ಅಂತ್ಯ. ಆ ವಿಚಾರವಾಗಿ ರಾಯ್ ರೆಸಾರ್ಟ್ನಲ್ಲಿ ಇವತ್ತು ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಲ್ಕೆರೆ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಕಲ್ಕೆರೆಯ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಅಂತಿಮ ಪ್ರಾರ್ಥನೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ರೆಸಾರ್ಟ್ನಲ್ಲಿ ರಾಯ್ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೆಳಗಿನಿಂದ ಕೂಡ ರಾಯ್ ಅವರ ಪಾರ್ಥಿವವನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಹಿನ್ನೆಲೆ ಸಾಕಷ್ಟು ಸಂಚಲನ ಉಂಟಾಗಿತ್ತು ಉದ್ಯಮ ಲೋಕದಲ್ಲಿ. ಇದೀಗ ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳು ಇವತ್ತು ನೆರವೇರಲಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರಾಯ್ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅಮೆರಿಕದಿಂದ ಅವರ ಆಪ್ತ ಬಾಂಧವರು ಬರಬೇಕಾಗಿದ್ದಂತಹ, ಅವರ ಕುಟುಂಬಸ್ಥರು ಬರಬೇಕಾಗಿದ್ದಂತಹ ಹಿನ್ನೆಲೆಯಲ್ಲಿ ರಾಯ್ ಅವರ ಪಾರ್ಥಿವವನ್ನು ಒಂದು ದಿನದ ಮಟ್ಟಿಗೆ ಕಾದಿಡಲಾಗಿತ್ತು. ಇದೀಗ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಐಟಿ ದಾಳಿಯ ಸಂದರ್ಭದಲ್ಲಿ ಕೇರಳದಿಂದ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ದುರಂತ ಅಂತ್ಯ. ಆ ವಿಚಾರವಾಗಿ ರಾಯ್ ರೆಸಾರ್ಟ್ನಲ್ಲಿ ಇವತ್ತು ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ. ಅಂತ್ಯಕ್ರಿಯೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಲ್ಕೆರೆ ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ. ಕಲ್ಕೆರೆಯ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ಅಂತಿಮ ಪ್ರಾರ್ಥನೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಯ ಬಳಿಕ ರೆಸಾರ್ಟ್ನಲ್ಲಿ ರಾಯ್ ಅವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಬೆಳಗಿನಿಂದ ಕೂಡ ರಾಯ್ ಅವರ ಪಾರ್ಥಿವವನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆ ಹಿನ್ನೆಲೆ ಸಾಕಷ್ಟು ಸಂಚಲನ ಉಂಟಾಗಿತ್ತು ಉದ್ಯಮ ಲೋಕದಲ್ಲಿ. ಇದೀಗ ಸಿಜೆ ರಾಯ್ ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನಗಳು ಇವತ್ತು ನೆರವೇರಲಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ರಾಯ್ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅಮೆರಿಕದಿಂದ ಅವರ ಆಪ್ತ ಬಾಂಧವರು ಬರಬೇಕಾಗಿದ್ದಂತಹ, ಅವರ ಕುಟುಂಬಸ್ಥರು ಬರಬೇಕಾಗಿದ್ದಂತಹ ಹಿನ್ನೆಲೆಯಲ್ಲಿ ರಾಯ್ ಅವರ ಪಾರ್ಥಿವವನ್ನು ಒಂದು ದಿನದ ಮಟ್ಟಿಗೆ ಕಾದಿಡಲಾಗಿತ್ತು. ಇದೀಗ ಇವತ್ತು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಐಟಿ ದಾಳಿಯ ಸಂದರ್ಭದಲ್ಲಿ ಕೇರಳದಿಂದ